ಬಿರುದು ಗಳಿಸಿರುವ ನಾದಸ್ವರ ವಿದ್ವಾನ್ ದುರ್ಗೇಶ್ ಮುರಳಿ ಅವರು ಹಾಗೂ ನಾದಸ್ವರ ವಿದ್ವಾನ್ ಶ್ರೀ ವಿ ಮುರಳಿ ಅವರು ಹಾಗೂ ತಮಿಳ್ ವಿದ್ವಾನ್ ಶ್ರೀ ಆರ್ ರಘು ಅವರಿಂದ ನಮ್ಮೆಲ್ಲರಿಗಾಗಿ ಸುಮಧುರವಾದ ನಾದಸ್ವರವನ್ನು ನುಡಿಸುತ್ತಿದ್ದಾರೆ. ಬನ್ನಿ ಎಲ್ಲರೂ ಈ ಮಂಗಳಕರವಾದ ಭಾನುವಾರವನ್ನು ನಾದಸ್ವರದಿಂದ ಶುರು ಮಾಡೋಣ.
ಹಲೋ. ಹ್ಞೂ ಕಣ್ರವ, ನೀವು ಬೆಂಗಳೂರ? Everyone here thinks I'm from LA, like a star. ನೋಡಕ್ಕೇನೋ ಸ್ಟಾರ್ ತರ ಅವ್ರಿ, ಆದ್ರೆ ಬಾಯ್ ಬಿಟ್ರೆ ಬಣ್ಗೇಡು. ಇಲ್ಲಿ ಅಮೆರಿಕಾನಾಗ ಎಲ್ಲ ಅಚ್ಚುಕಟ್ಟ ಕನ್ನಡ ಮಾತಾಡ್ತವ್ರೆ, ನೀವು ಟಸ್ಸು ಪುಸ್ನೆ ಇಂಗ್ಲಿಷ್ ಹೊಡಿತಿದ್ರಲ್ಲ, ಅದಕ್ಕೆ ಬೆಂಗಳೂರು ಅವ್ರು ಓದ್ಕೊಂಡೆ. Well, you know, I grew up in Palace Orchards. I went to Bishop Gardens. So I'm more comfortable in English. Kannada ಅಷ್ಟು ಸರಿ ಇಲ್ಲ, ಬಟ್ ನಿಮ್ದು ಕನ್ನಡ ಮಾತಾಡಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನಿಮ್ದು ಕನ್ನಡ ಮಾತಾಡಿ, ಕನ್ನಡ ಮಾತಾಡೋದು ನಮ್ದೇ, ಪಕ್ಕದವ್ರ ಕನ್ನಡ ಎಕ್ಕಡ. Well, anyway, I have a sari boutique in Palace Orchards. I just found out you have like 1 million followers on YouTube. So I wanted to say, can you please wear this sari on your next YouTube taping? Oh, I need some cleaning help for my boutique in Palace Orchards. So maybe when you get back to Bangalore, I'll give you my card. You can contact me. ಅಲ್ಲ, ನೀವು ಬಿಸಪ್ ಕಾನ್ವೆಂಟ್ಲಿ ಓದಿದ್ದು ಅಂತೀರಾ, ಸದಾಶಿವನಗರದಾಗ ಬೆಳೆದಿದ್ದು ಅಂತೀರಾ, ಮತ್ತೆ ಯಾಕೆ ಸೀರೆ ಅಂಗಡಿ ಮಡಗಿದ್ದೀರಾ? That's a long story. ನಂದು ಹಸ್ಬೆಂಡ್ ಶೇರ್ಸ್ ಅಲ್ಲಿ ಎಲ್ಲ ಹೆಣ ಕಳ್ಕೊಂಡು ಜನ ಉದುರಿಸ್ತಾನೆ ಅವನ. ಅಲ್ಲ, ಶೇರ್ ಮಾರ್ಕೆಟ್ ಅಲ್ಲಿ ಎಲ್ಲ ಕಳ್ಕೊಂಡ್ರ, ನಂದು ಶೇರ್ ಐತೆ, ಆ ಪೋರ್ಟ್ಫೋಲಿಯೋ ಮಡಗಿವ್ನಿ, ಐಲಾನು ಏನಾದ್ರೂ ಹೇಳ್ಬಿಡ್ತಾನ, ಟೆಸ್ಲಾ ಟಾಪ್ ಎಲ್ಲ ತುಸ್ಲಾಗೋಯ್ತದೆ. Anyway, so lady of the house rides to the rescue. So sorry business. ಓ, ಲೇಡೀಸು ಸೀರೆ ತರನೇ ಕರೆಕ್ಟಾಗಿ ಹೇಳಿದ್ರಿ. ಹೆಂಗಂದ್ರೆ ಹಂಗೆ ಅಡ್ಜಸ್ಟ್ ಮಾಡ್ಕೊತೀವಿ, 6 ಅಡಿ ಉದ್ದ ಇರ್ತೀವಿ, ಮಡಿಸ್ಬಿಟ್ರೆ ಮೂಲನಾಗೆ ಕುಂತಿರ್ತೀವಿ. ಕಂಚಿ ಸೀರೆ ಹಾಕೊಂಡು ಜಗ ಜಗ ಅಂತ ಫಂಕ್ಷನ್ಗೆ ರೆಡಿ ಆಗೋಯ್ತೀವಿ. ಆಮೇಲೆ ಮುಸ್ರೆ ತೆಕ್ಬೇಕು ಅಂದ್ರೆ ವಾಯಲ್ ಸೀರೆ ತರ ಮುದುರ್ಕ ಬಿದ್ದಿರ್ತೀವಿ. ಸೆಕೆ ಆಯ್ತು ಅಂದ್ರೆ ಗಾಳಿ ಹಾಕ್ತೀವಿ, ಚಳಿ ಆಯ್ತು ಅಂದ್ರೆ ಒದ್ದಿಸ್ತೀವಿ. You are so right. Women are so versatile. We have such high productivity and very low overcost. Like, what about ಗಂಡಸ್ರು? ಗಂಡಸ್ರ ಬ್ಲೌಸ್ ಪೀಸ್ ತರ ಇಷ್ಟು ಉದ್ದ ಇರ್ತಾರೆ, ಸೋಪ್ ಆಗಲ್ಲ ಅಳಗ ಬಿಡ್ತಾರೆ. ಅವ್ರನ್ನ ರಿಪೇರಿ ಮಾಡ್ಬೇಕು ಅಂದ್ರೆ ಕತ್ರಿ ಹಾಕಿ ಬಿಲ್ಡಿಂಗ್ ಮಾಡಬೇಕು. ಎಷ್ಟು ಆಲ್ಟ್ರೇಷನ್ ಮಾಡಿದ್ರು ಬಿಡ್ತಾ ಇರ್ಲಿಲ್ಲ. ಪ್ಲೈನ್ ಆಗಿರ್ತಾರೆ, ನಗ್ಗಿ ಹಾಕಿ ಹಾಕಿ ಅಲಂಕಾರ ಮಾಡ್ಬೇಕು. ಆ ನಗ್ಗಿ ತರನೇ ಚುಚ್ಚುತ್ತಾನೇ ಇರ್ತಾರೆ. ಕೊಡೋದು ಒಂದು ಕೆಲಸ, ಸ್ಟ್ರಾಪ್ ಕವರ್ ಮಾಡೋದು, ಕರೆಕ್ಟ್ ಟೈಮ್ಗೆ ಕೈ ಕೊಡ್ಬಿಡ್ತಾರೆ. Absolutely. But we are expected to wear those blouses and make it work. Because ಅಲ್ಲ, ಸೂಟು ಬೂಟು ತೋರಿಸಿ ಅರ್ಮೇಜ್ ಬೆಲ್ಟು ಆಗ ಬಂದಿದ್ದೀರಿ, ನಿಮಗೆ ಯಾಕೆ ಮುಸ್ರೆ ತಿಕ್ಕ ಕೆಲಸ? ಮೇಡ್ ಸರ್ವಿಸ್ ನೇಮ್ಸ್ಕೊಂಡಿಲ್ವೇ? ಮೇಡ್ ಸರ್ವಿಸ್ ಇದೆ, ಆದ್ರೆ ಅವಳು ಎಷ್ಟು ಗಲೀಜಾಗಿದೆ ಅಂತ ಅನ್ಕೋತಾಳೆ ಅಂತ ನಾನು ಹೆಂಡತಿ ಅವಳು ಬರೋಕ್ಕಿಂತ ಮುಂಚೆ ಒಂದ್ಸತಿ ಕ್ಲೀನ್ ಮಾಡಿಸ್ತಾಳೆ. ಅವಳು ಬಂದು ಹೋದ್ಮೇಲೆ ಇನ್ನೊಂದ್ಸತಿ ಚೆಕ್ ಮಾಡಿಸ್ತಾಳೆ ಕರೆಕ್ಟಾಗಿ ಕ್ಲೀನ್ ಮಾಡಿದಾರ ಇಲ್ವಾ ಅಂತ.
Appa said it's fine for everyone. One time, the cleaning lady didn't clean my room, and he said, "Parvagila Biju, it's okay. You'll make it dirty again anyway." ನಿಮ್ಮಮ್ಮ ಸರ್ವಂತರ್ಯಾಮಿ ಆಗಕ್ಕಾಗಿಲ್ಲ ಅಂತ ನೀನೇನ್ ಬಿಟ್ಟಿದ್ದಾಳೆ ನನ್ನ ರಿಪೇರಿ ಮಾಡಕ್ಕೆ. ಇನ್ಮೇಲೆ ಬರೀ ಪ್ರಾಕ್ಟೀಸ್ ಒಬ್ಬ. ನಾನು ಕರೆಕ್ಟಾಗಿ ರಿಪೇರಿ ಮಾಡೋದು ಮುಂದೆ ಮದುವೆ ಆಗ್ತೀನಲ್ಲ ಆ ಗಂಡನ. ಅಬ್ಬಬ್ಬಬ್ಬಬ್ಬ, ಏನ್ ಚೂಟಿಯಾಗಿ ಪಟ್ಪಟ್ ಅಂತ ಮಾತಾಡ್ತೀಯವ. ನಿನ್ ಹೆಸ್ರೇನವ? ಲೋಹಿತ. ಸ್ಲೋವಿತಾನ? ಇಷ್ಟು ಫಾಸ್ಟ್ ಆಗಿದ್ದೀಯ, ಅದಂತ ಸ್ಲೋವಿತ. ಏ ಯುನೀಕ್ ಆಗಿರ್ಬೇಕು ಅಂತ ಇದ್ದಿದ್ದು ಹೆಸರು ನನ್ನ ಹೆಂಡತಿ. ಹಿಂದೆ ಇಟ್ಟಿರ್ಬಾರ್ದು, ಮುಂದೆ ಇಡಬಾರ್ದು, ನಾಲ್ಗೆ ಹೊರಡಬಾರ್ದು. ಸ್ಲೋಹಿತ, ದ ರೆಡ್ ಆಫ್ ಡಾನ್. ಜನ ಸ್ಲೋ ಮಾಡ್ತಾರೆ ಅಂತ ಡಾನ್ ಆಗಿಲ್ಲ ಅವ್ರಿಗೆ. Appa gets so excited when you have to complain about Amma. Don't get distracted. Ask Lingava cleaning tips. ಅಯ್ಯೋ, ಅದೇನ್ ಕಷ್ಟವ. ನಮ್ ಯೂಟ್ಯೂಬ್ ವಿಡಿಯೋನ ನಿಮ್ ಮೇಡ್ಗೆ ಸೀದಾ ತೋರ್ಸ್ಬಿಡಿ. ತೆಂಗಂಚಿ ಗುಂಜು ಮಣ್ಣು ಹಾಕೊಂಡು ಉಜ್ತಾ ಇದ್ರೆ ಪಾತ್ರೆ ಮಸಿ ಹಂಗೆ ಹೊಂಟೋಗ್ಬೇಕು. ಏ ಈಗಿನ ಕಾಲದ ಮೇಡ್ಸು ಬಕೆಟ್ ಮಸಿ ಬಳಿದು ಕಣ್ಣಿಗೆ ಮಣ್ಣು ಎರಚಿ ಕೈಗೆ ಒಂದು ತೆಂಗಿನ ಚಿಪ್ ಕೊಟ್ಟು ಹೋಗ್ತಾರೆ. Appa, this woman's methods are so not giving. Oh wait, you don't understand. Hey, not giving, old school. So this ain't gonna work. Let's go. Oh wait, ನಿಮ್ಗೆ ದೋಸೆ ಮಾಡಕ್ಕೆ ಬರುತ್ತಾ? ಓ, ಫಸ್ಟ್ ಕ್ಲಾಸ್ ದೋಸೆ ಹೋಯ್ತೀನಿ, ವಿಷ್ಣು ಚಕ್ರ ತರ. ವಿದ್ಯಾರ್ಥಿ ಭವನ್ಗೆ ಗುರುನೇ ನಾನು. I love dosa. Can you please teach him how to make it? He makes dosa shapes like Africa, Australia, and ಎಲ್ಲ ಕಾಂಟಿನೆಂಟ್ಸ್ ತಿನ್ಬಿಟ್ಟಿದ್ದೀನಿ. ಅಯ್ಯೋ, ದೋಸೆ ಮಾಡೋದು ಏನ್ ಕಷ್ಟವ? ಹಿಟ್ಟು ನೆನ್ಸೋದು, ರುಬ್ಬೋದು, ಕುಯ್ಯೋದು ಅಷ್ಟೇ. No, 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 no. ಗಂಡಸಿಗೆ ಅರ್ಥ ಆಗ್ಬೇಕಾದ್ರೆ ಅವ್ರ ಭಾಷೆ ಮಾತಾಡ್ಬೇಕು. Explain to him he doesn't make dosa in his language. Cricket. All men will pay attention if you talk about cricket. ಓ, ದೋಸೆ ಮಾಡೋದು ಹೆಂಗೆ ಅಂತ ಗಂಡಸ್ರಿಗೆ ಅರ್ಥ ಆಗ್ಬೇಕಾರೆ ಕ್ರಿಕೆಟ್ ಬಸ್ಸಲ್ಲಿ ಹೇಳು ಅಂತೀಯವ. ಬುದ್ಧಿವಂತ ಕಣವ. ನೋಡಿ, ಈ ನೀವು ಹೆಂಗೆ ಕ್ರಿಕೆಟ್ ಟೀಮ್ ಆಯ್ಕೊಳ್ಳಕ್ಕೆ IPL ಆಮೇಲೆ ರಂಜಿ ಟ್ರೋಫಿ ಎಲ್ಲ ಹೋಗಿ ಒಳ್ಳೆ ಪ್ಲೇಯರ್ಸ್ನ ಆಯ್ಕತ್ತಿರೋ, ದೋಸೆ ಹಿಟ್ಟು ಮಾಡಕ್ಕೂ ಅಕ್ಕಿ ಉದ್ದು ಎಲ್ಲ ಪಟೇಲ್ ಬ್ರದರ್ಸು ನಮಸ್ತೆ ಪ್ಲಾಜಾ ಹೋಗಿ ಚೆನ್ನಾಗಿರೋದು ಆಯ್ಕೋಬೇಕು. ಸುಮ್ಮನೆ ಯಾವ್ದಾವ್ದೋ ಹಾಕ್ಬಿಟ್ಟು ದೋಸೆ ಮಾಡ್ಬಿಟ್ರೆ ನಿಮ್ಮ ಅಮೆರಿಕಾದವರು ಸಾಫ್ಟ್ವೇರ್ ಇಂಜಿನಿಯರ್ ಇಟ್ಕೊಂಡು IPL ಗೆಲ್ಲಕ್ಕೆ ಹೋಗಿದ್ರಲ್ಲ, ಹಂಗೆ ಟೂಸ್ಪಟ್ಟಕ್ಕೆ ಹೋಗಿದ್ರೆ. ಫಸ್ಟು ವೆದರ್ ಕಂಡೀಷನ್ ನೋಡ್ಕೋಬೇಕು. ಹೆಂಗೆ ಮಳೆ ಹುಯ್ದ್ರೆ ಮ್ಯಾಚ್ ಕ್ಯಾನ್ಸಲ್, ಹಂಗೆ ಮಳೆ ಹುಯ್ದ್ರೆ ದೋಸೆನೂ ಕ್ಯಾನ್ಸಲ್. ಹಿಟ್ಟು ಉದ್ಕಕ್ಕಿಲ್ಲ. ಆಮೇಲೆ ಪಿಚ್ಚು ಪಳಗಿರ್ಬೇಕು, ಹಂಗೆ ಹೆಂಚು ಪಳಗಿರ್ಬೇಕು. ಹೆಂಚು ಅಂದ್ರೆ ನಿಮ್ ಕಾಲಿಗೆ ಅಂತಿರಲ್ಲ ಅದು. ಆಮೇಲೆ ಫಸ್ಟ್ 2 ಬಾಲ್ನ ಬ್ಯಾಟ್ಸ್ಮನ್ ಕೊಟ್ಕ ಅಂತ ಕುಟ್ಟಿ ಹಾರ್ಬಿಟ್ಟು ಬರ್ಬೇಕು. ಹಂಗೆ ಫಸ್ಟ್ 2 ದೋಸೆ ಕೆಟ್ಟೋಗ್ತದೆ ಅಲ್ವಾ. ಆಮೇಲೆ ಹಾರ್ಬಿಟ್ಟು ಬಂದ್ಮೇಲೆ ಹೆಂಗೆ ಬ್ಯಾಟ್ಸ್ಮನ್ 6, 4 ಎತ್ತುತ್ತಾ ಇರ್ತಾನೋ ಹಂಗೆ ಗರ್ಗರಿ ದೋಸೆನ ಎತ್ತುತ್ತಾ ಇರೋದೆ. ಫಾಸ್ಟ್ ಮಾಮ ಆದ್ರೂ ಅಮೆರಿಪೀಡಿಯಾ ಮುದ್ಗಮ್ಮ ಮಾಡಿ ಮರ್ತೋದಂಗೆ ಆಕ್ಟ್ ಮಾಡಿದ ಕಾವೇರಿಯ ಕ್ವೀನ್ ರೋಹಿಣಿ ಬಾಲಕೃಷ್ಣ ಬಾಣವರ್ ನನ್ನ ರಿಯಲ್ ಸಿಸ್. IPL ಅಪ್ಪ ಆಗಿ ರಿಯಲ್ ಲೈಫಲ್ಲೂ ಕ್ರಿಕೆಟ್ ಎಂಥೂಸಿಯಸ್ಟ್ ಆಗಿರೋ ನನ್ನ ಬ್ರದರ್ ಇನ್ ಲಾ ಪ್ರಮೋದ್ ಬಾಣವರ್. ರಿಯಲ್ ಲೈಫ್
ಅಲ್ಲಿ ರಾಜ, ರಿಯಲ್ ಆಗಿ ನನ್ನ ಕಸಿನ್ ಆಗಿರೋ ಚೇತನ್ ರಾಮ್ ಸಮುದ್ರ. ರೀಲ್ ರಾಣಿ, ಅಕ್ಕಾಗೆ ರಾಣಿ, ನನ್ನ ಸಿಸ್ಟರ್ ಇನ್ ಲಾ ಲಾವಣ್ಯ ರುದ್ರಪಟ್ನ. ರೀಲ್ ಲೈಫ್ ಅಲ್ಲಿ ಮಾತ್ರ ಅಲ್ಲ, ರಿಯಲ್ ಲೈಫ್ ಅಲ್ಲೂ ನನ್ನ ಪರ್ಸನಲ್ ಮುಸ್ರೆ ಮ್ಯಾನ್ ನಮ್ಮ ಯಜಮಾನ್ರು ಅನಂತರಾಮ್ ಕಲ್ಯಾಣ್. ಟಿಶ್ ಟಾಶ್ ರಾಣಿಯಾಗಿ ಐಸ್ ಕ್ವೀನ್ ನ ಲೈಫ್ಗೆ ತರಿಸಿದ ನನ್ನ ವರ್ಕ್ ಫ್ಯಾಮಿಲಿ, ನನ್ನ ಕೊಲೀಗ್ ಲಕ್ಷ್ಮೀ ಜಯರಾಮ್. ಆಲ್ ರೈಟ್. ಸೊ